ಅಂದ್ರೆ ಇಷ್ಟೊತ್ತಿಗೆ ನಿಜವಾದ ಸತ್ಯ ತಾನ ಅದನ್ನ ಬಿಟ್ಟು ಇವಾಗ ಇಡೀ ಊರು ಅಲ್ಲಾಡವ್ರಾಯ್ತು. ಯಾವಾಗಲೂ ಅದಕ್ಕೆ ತಪ್ಪು ಮಾಡಿದ್ರೆ ಅಂತ ಅವ್ನು ಗೂಗಲ್ ಒಂದೇ ಕೆಲಸನ. ಅಯ್ಯೋ ನಿಮ್ ತಲೆಗೆ ಒಂದ್ ವಿಷಯ ಹೋಗೋದೇ ಇಲ್ಲ ಬಿಡಿ. ಅವನು ಕೆಫೆಗೆ ಅಕ್ಕನ ಜೊತೆ ಸಿಕ್ಬಿಟ್ಟಾದ್ರು ಅವ್ರ ಮಾತಿಗಾಗಿ ಸುಮ್ಮನಾದ್ರೆ. ಆಮೇಲೆ ಅವ್ನ ಆಫೀಸ್ ದುಡ್ಡು ಕಟ್ಟು ರೆಡ್ಡಾಗಿ ಸಿಕ್ಕಾಕೊಂಡಾದ್ರು ಅವ್ನ ಕಪಾಟ ನಾಟಕ ನೋಡಿ ಒಂದು ಪ್ರಶ್ನೆ ಮಾಡಿದ. ಅವನಿಗೆ ಕಂಪನಿ ನೇಮಸ್ಬಿಟ್ಟು 30 ಲಕ್ಷ ರೂಪಾಯಿ ಮಿಸ್ಯೂಸ್ ಮಾಡಿದ್ ಗೊತ್ತಾದ್ರು ಅವನ ಕಣ್ಣು ಮುಚ್ಚಿ ಕ್ಷಮಿಸ್ಬಿಟ್ಟೆ. ಈ ಪ್ರಪಂಚದಲ್ಲಿ ಅನೇಕ ಬುದ್ಧಿ ಬೇಕಾದ್ರೆ ಒಂದಿನ ಬದಲಾಗುತ್ತೆ, ಆದ್ರೆ ಅವನ ನಂಬಿಕೆ ಈ ಜನ್ಮದಲ್ಲಿ ಬದಲಾಗಲ್ಲ. ಯಾಕೆ ಸ್ಟಾಪ್ ಮಾಡಿದ್ದೀರಾ? ಅವರು ಈ ಲೊಕೇಶನ್ ಅಲ್ಲಿ ಇದ್ದೀರಾ ಸರ್? ಇದ್ದಕ್ಕಿದ್ದಾಗ 4 ಮೊಬೈಲ್ಗಳು ಪೂರ್ತಿಯಾಗಿ ಆಫ್ ಆಗ್ಬಿಟ್ಟಿದೆ ಸರ್. ಬರೀ ಜಿಪಿಎಸ್ ಲೊಕೇಶನ್ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ಹೌದು ಮೇಡಮ್, ಕಿಡ್ನಾಪರ್ಸ್ ನೆಟ್ವರ್ಕ್ ಟ್ರ್ಯಾಕಿಂಗ್ ಬ್ಲಾಕ್ ಮಾಡಿದ್ದಾರೆ. ಒಂದೇ ಸಲ 4 ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ವಿಚಾರ ಗೊತ್ತಾಗಿದೆ ಅಂತ ತಾನೆ? ಎಷ್ಟು ಇನ್ಸ್ಪೆಕ್ಟರ್ ಖಂಡಿತವಾಗ್ಲೂ ನಮಗೆ ಗೊತ್ತಿರೋದ್ರೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ಅವರು ಈ ಕಿಡ್ನಾಪ್ ಕೂಡ ಮಾಡ್ತಿರ್ಬೋದು. ನಾವು ವಿವೇಕ್ ಹೋಗಿ ಒಂದು ಟ್ರೈ ಮಾಡೋದು. ನೋಡಿ ಮತ್ತೆ ವಿವೇಕ್ ಹೋಗಿ ತುಂಬಾ ಹೊತ್ತಾಗೋದು ಪರ್ಲೇಲ್ಲ. ವೈಟ್ ಬಗ್ಗೆ ಏನಾದ್ರು ಸುಳಿಸಿದ್ದೇನೆ. ಅಯ್ಯೋ ಅಪ್ಪಾಜಿ, ತಪ್ಪು ಹೋದವ್ರನ್ನ ಹುಡುಕ್ಬೋದು, ಆದ್ರೆ ತಪ್ಪಿಸ್ಕೊಂಡು ಹೋದ್ರೆ ಹುಡುಕಾಗುತ್ತಾ? ಬೇರೆ ಹೇಳ್ತಾ ಇದ್ಯಾ? ಇಷ್ಟೆಲ್ಲ ಆದ್ಮೇಲೂ ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ ಅಮ್ಮ. ಅವ್ಳು ಸಿಗಲ್ಲ ಬಿಡಿ, ಅವ್ಳು ಚಾಲಿನಿ ಅಂತದ್ದು. ಚಂಚಲ ಹೋಗಿರೋದು ನನ್ನ ಮಗ ವಿವೇಕ್. ಆ ಮೋನಿಕಾ ಎಲ್ಲೇ ಇದ್ರು ಅವಳನ್ನ ಪತ್ತೆ ಹಚ್ಚಿ ಇಲ್ಲಿ ಕರ್ಕೊಂಡ್ ಬರ್ತೇನೆ ಅನ್ನೋ ನಂಬಿಕೆ ನನಗಿದೆ. ಅದ್ಗೆ ಇಲ್ಲಿ ಏನಾಗ್ತಿದೆ ಅನ್ನೋ ಸತ್ಯ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಇದೆಲ್ಲ ಒಂದು ದೊಡ್ಡ ನಾಟಕ. ವಿವೇಕ್ ಮದ್ವೆ ಇದು ಇದೇ ನಾಟಕ, ಇವತ್ತು ನನ್ನ ಮಗನ ಮದ್ವೆ ಅದೇ ನಾಟಕ. ಅದೊಂಥರ ರಿಪೀಟ್ ಆಗ್ತಾ ಇದೆ. ಈ ಮುಹೂರ್ತ ಟೈಮಲ್ಲಿ ಮಂಟಪದಿಂದ ಹೇಗೆ ಹೋಗೋ ಕಾಯಿಲೆ ಇದೆ ಅನ್ಸುತ್ತೆ ಅವಳಿಗೆ. ದಯವಿಟ್ಟು ನನ್ನ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ನನ್ನ ಮಗಳು ಸ್ವಲ್ಪ ಹಠ ಮಾಡಿ ನಿಜ ಹಾಗಂತ ಅವಳು ಮೋಸಗಾಗ್ತಿದ್ದು ಖಂಡಿತ ಅಲ್ಲ. ಏನೋ ಆಗಿದೆ, ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಸುಮ್ಮನೆ ಈ ತರ ಸುಳ್ಳು ಸುಳ್ಳು ಎಕ್ಸ್ಕ್ಯೂಸಸ್ ಕೊಟ್ಟು ನನಗೆ ಪದೇ ಪದೇ ಮೋಸ ಮಾಡಿದ್ರು. ಅವತ್ತು ವಿವೇಕ್ ಮದ್ವೆ ಎಲ್ಲ ಮೋನಿಕಾ ಓಡೋಗಿದ್ದಕ್ಕೆ ನೀವೆಲ್ಲರೂ ನನ್ನ ಮಗನೇ ಅಪರಾಧಿ ಅಂತ ಬೆರಳು ತೋರಿಸಿ ಮಾತಾಡಿದ್ರಿ. ಆದ್ರೆ ಅವತ್ತು ನನ್ನ ಮಗ ಆಡಿದ ಒಂದೇ ಒಂದು ಮಾತನ್ನ ಈ ಮನೆ ಒಬ್ಬರು ಕಿವಿ ಹಾಕೊಂಡ್ರ. ನಾನು ಯಾವ ತಪ್ಪು ಮಾಡಿಲ್ಲ, ಆ ಮೋನಿಕಾನೇ ನನಗೆ ಮೋಸ ಮಾಡಿ ಟ್ರ್ಯಾಪ್ ಮಾಡಿದ್ರು ಅಂತ ನೆತ್ತಿ ಬಿಟ್ಕೊಂಡು ಹೇಳ್ದ. ನೀನ್ ಯಾವ ನಂಬೇ ಇಲ್ಲ. ಇವತ್ತು ನನ್ನ ಮಗ ಅನಿಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರು ಎಲ್ಲರಿಗೋಸ್ಕರ ದೀನ ಬಂದು ಕುಟುಂಬದ ಮರ್ಯಾದೆಗೋಸ್ಕರ ಬೆದ್ದು ಮಂಟಪದಲ್ಲಿ ಕೂತ್ಕೊಂಡಿದ್ದಾನೆ. ನೋಡಿ, ನನ್ನ ಮಗ ಇನ್ನು ಹಸಮನೆ ಮೇಲೆ ಕೂತಿದ್ದಾನೆ. ನಿಜವಾಗ್ಲೂ ಆ ಮೋನಿಕಾ ಇವ್ರನ್ನೇ ಮದುವೆ ಆಗ್ಬೇಕು ಅಂದಿದ್ರೆ ಧೈರ್ಯವಾಗಿ ಬಂದು ಕೈ ಬಿಡಿಸ್ಕೊಂಡು ಹೋಗಿದ್ದಾಳ. ಅವಳು ನಾಪತ್ತೆ ಆಗ್ಬಿಟ್ಟಿದ್ದಾಳೆ. ಓಕೆ, ಇವಾಗ ಅವಳು ಯಾಕೆ ಮಂಟಪದಿಂದ ಮಾಯ ಆದ್ರು? ಅವತ್ತು ವಿವೇಕಿಂದ ನನ್ನ ಮಗನೇ ಬೆಟರ್ ಅಂತ ಅವನ್ನ ಟ್ರ್ಯಾಪ್ ಮಾಡಿ ಪ್ರೀತಿ ಬರೆಯಲ್ಲಿ ಬೀಳಿಸ್ಕೊಂಡು ಮಂಟಪದಿಂದ ಓಡೋದು. ಇವತ್ತು ಇನ್ನೊಬ್ಬ ನನ್ನ ಮಗನಿಗಿಂತ ಬೆಸ್ಟ್ ಆಗಿದ್ರೆ ಚಳಿ ಸಿಕ್ಕಿದ್ದಾನೆ. ಅದಕ್ಕೆ ಮರ್ಯಾದಿನ ಗಾಳಿಯಲ್ಲಿ ತೂರಿ ಅವನ ಜೊತೆ ಓಡ್ ಹೋಗಿದ್ದಾನೆ. ಚಂಚಲ, ಈ ತರ ಎಲ್ಲ ಮಾತಾಡೋದು ಒಳ್ಳೆ ಪದ್ಧತಿ ಅಲ್ಲಮ್ಮ. ಒಳ್ಳೆ ಪದ್ಧತಿ. ಹಾಗಾದ್ರೆ ಆ ಮೋನಿಕಾ ಮತ್ತೆ ಊಟ ಟೈಮಲ್ಲಿ ಓಡೋಗಿದ್ದಾರಲ್ಲ, ಇದು ಒಳ್ಳೆ ಪದ್ಧತಿನಾ? ನಮ್ ಪುಣ್ಯ ಚೆನ್ನಾಗಿತ್ತು. ಇವತ್ತು ನಾವು ನಮ್ಮ ರಿಲೇಟಿವ್ಸ್ ನ ಮೀಡಿಯಾದವ್ರನ್ನ ಕರ್ಸಿಲ್ಲ, ಹಾಗಾಗಿ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿದೆ. ಮಾತಾಡ್ಬೇಡಿ. ನಿಮ್ ಕುಟುಂಬದವ್ರಿಗೆ ಒಂದು ಚೂರಾದ್ರೂ ಸಂಸ್ಕಾರ ಗೌರವನ ದಿದ್ದಿದ್ರೆ ನಿಮ್ ಮಕ್ಕಳನ್ನ ಕಂಟ್ರೋಲ್ ಇಟ್ಕೊಳ್ತಾ ಇದ್ರಿ. ಚಂಚಲ
ಬರ್ತಿದ್ದೀನಿ ಸಾಯೋರ್ ಬಗ್ಗೆ ಮಾತಾಡ್ಬೇಕು ಕೆಲಸ ಇನ್ನೊಂದು ಹುಡುಗಿ ಬಗ್ಗೆ ಮಾತಾಡಿದ್ರೆ ಮನಸ್ಸು ಇರಲ್ಲ. ಹಲೋ ರಮೇಶ್, ಫೋನ್ ಸ್ವಿಚ್ ಆಫ್ ಆಗುತ್ತೆ ಮುಂಚೆ ಅದು ಲಾಸ್ಟ್ ನೆಟ್ವರ್ಕ್ ಲೊಕೇಶನ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿದ್ಯಾ? ಟವರ್ ಲಾಚ್ ಡೇಟಾ ಪ್ರಕಾರ ಆ ಮೊಬೈಲ್ ನಂಬರ್ಸು ಮದುವೆ ಮನೆ ಟವರ್ ವ್ಯಾಪ್ತಿಯಿಂದ ಸೀದಾ 17 ಕಿಲೋಮೀಟರ್ ಟ್ರಾವೆಲ್ ಆಗಿದೆ ಸರ್. ಆ 17 ಕಿಲೋಮೀಟರ್ ದೂರ ಇರೋ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ನಲ್ಲಿ ಈ 4 ಸಿಮ್ ಕಾರ್ಡ್ಗಳು ಇಡೀ ಅರ್ಧ ಗಂಟೆಗಳ ಕಾಲ ಒಂದೇ ಕಡೆ ಸಿಸ್ಟರ್ ಆಗಿತ್ತು ಸರ್. ಅಲ್ಲಿ ಹೋದ್ಮೇಲೆ ಅಷ್ಟು ಸಿಮ್ ಕಾರ್ಡ್ಗಳು ಸ್ವಿಚ್ ಆಫ್ ಆಗಿರೋದು ಸರ್. ಕರೆಕ್ಟ್ ಲೊಕೇಶನ್ ಹೇಳಿ ರಮೇಶ್. ಮೈಸೂರು ರೋಡಿಂದ ದಾಸನಹಳ್ಳಿ ರೋಡ್ ಮುಖಾಂತರ ಕನಕಪುರ ರೋಡ್ ಜಾಯ್ನ್ ಆಗಿದ್ದಾರೆ ಸರ್. ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ ಸರ್. ಆ ಗ್ರೌಂಡ್ ಹತ್ರ ಒಂದು ಓಲ್ಡ್ ಬಿಲ್ಡಿಂಗ್ ಇದೆ, ಅಲ್ಲೇ ಈ ನಂಬರ್ಸ್ ಕೊನೆದಾಗ ಆಕ್ಟಿವೇಟ್ ಆಗಿರೋದು ಸರ್. ಓಕೆ ರಮೇಶ್ ಸರ್, ಬನ್ನಿ ಈಗ ಲೊಕೇಶನ್ ಹೋಗೋಣ. ಮೋನಿಕಾ ಖಂಡಿತ ಸಿಕ್ಕೇ ಸಿಗ್ತಾರೆ. ಇಲ್ಲ, ಅವ್ರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೈಬರ್ ವಿಂಗ್ ಅವರ ಟೆಕ್ನಿಕಲ್ ಆಗಿ ಸಿಗ್ನಲ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಇಂಥ ಎಮರ್ಜೆನ್ಸಿ ಟೈಮಲ್ಲಿ ಯಾವ ಲಾಜಿಕ್ ಇಟ್ಕೊಂಡು ಚಾನ್ಸ್ ಇಲ್ಲ ಅಂತ ಅಡ್ಡ ಬರ್ತಾ ಇದೆಯಾ? ಸ್ವಲ್ಪ ಕುತೂಹಲ ಯೋಚನೆ ಮಾಡಿ ಸರ್. ಅವ್ರು ಮದುವೆ ಮನೆಯಿಂದ ಅಕ್ಕನ ಕಿಡ್ನಾಪ್ ಮಾಡ್ಕೊಂಡು 15 ಕಿಲೋಮೀಟರ್ ಹೋಗೋವರೆಗೂ ಅವ್ರಿಗೆ ಯಾವುದೇ ಅನುಮಾನ ಬಂದಿಲ್ಲ. ಒಂದ್ ವೇಳೆ ಪೊಲೀಸ್ ಅವ್ರು ಬೆನ್ನಟ್ಟಿದ್ದಾರೆ ಅಂತ ಗೊತ್ತಾಗಿದ್ರೆ ಅವ್ರು ದಾರಿಗೆ ಫೋನ್ ಆಫ್ ಮಾಡ್ತಾ ಇದ್ರು. ಆದ್ರೆ ಆ ಜಾಗಕ್ಕೆ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಒಂದೇ ಸತಿ ಎಲ್ಲರೂ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಯಾರೋ ಅವ್ರಿಗೆ ನಾವು ಟ್ರ್ಯಾಕ್ ಮಾಡ್ತಾ ಇದೀವಿ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟು ಅಲರ್ಟ್ ಮಾಡಿದ್ದಾರೆ. ನಮ್ಮ ಡೇಂಜರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಕಿಡ್ನಾಪ್ ಮತ್ತು ಅಕ್ಕನ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಸರ್. ನಮ್ಮ ಅಲ್ಲಿ ಹೋಗಿ ಏನು ಪ್ರಯತ್ನ ಇಲ್ಲ. ನಿಮ್ ಲೆಕ್ಕಾಚಾರ 100 ಕರೆಕ್ಟ್ ಆಗಿದೆ ಮೇಡಮ್. ಆಲ್ಮೋಸ್ಟ್ ಪೊಲೀಸ್ ಅಂತಾನೆ ಯೋಚನೆ ಮಾಡಿದ್ದೀರಾ. ಸರ್, ಕಿಡ್ನಾಪರ್ಸ್ ಆ ಜಾಗದಲ್ಲಿ ಇರೋದಕ್ಕೆ ಚಾನ್ಸೇ ಇಲ್ಲ. ಆ ಫೋನ್ ಸ್ವಿಚ್ ಆಫ್ ಮಾಡಿರೋದೆ ಅಲ್ಲಿಂದ ಜಾಗ ಬದಲಾಯಿಸುತ್ತೆ. ಕೃಷ್ಣಪ್ಪ, ಸೊ ನಾವಿನ್ನು ಹಳೆ ಲೊಕೇಶನ್ ಒಳಗೆ ಹೋಗಿ ಹುಡುಕೋದೇ ಬೇಡ. ಅದರಿಂದ ಸುಮ್ಮನೆ ಟೈಮ್ ವೇಸ್ಟ್. ಆ ಜಾಗದ ಸುತ್ತಮುತ್ತ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿರೋ ಅಕ್ಕಪಕ್ಕದ ಖಾಲಿ ಬಿಲ್ಡಿಂಗ್ ಅನ್ನೇ ಹುಡುಕ್ಬೇಕು. ಕಮನ್ ಕ್ವಿಕ್. ಒಳಗಡೆ ಅವ್ರು ಹೇಗಾದ್ರೂ ಕಚ್ಚಾಡ್ಕೊಂಡು ಸಾಯಿ ಬಿಡು. ನನಗೆ ಮೊದಲೇ ಪ್ಲಾನ್ ಎಲ್ಲ ಪಕ್ಕದ ಅದ್ಯಾರೋ ಕಿಡ್ನಾಪ್ ಮಾಡ್ತಾರೆ, ಇಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅದಾಗಿದ್ಯಾ? ಮಾಡಿದಕ್ಕೆ ತಾನೇ ಕಿಡ್ನಾಪ್ ಆಗಿರೋದು. ಆದ್ರೆ ಆ ತಲೆಹರಟೆ ಗೌರಿ ಹಠ ಮಾಡಿ ವಿವೇಕಿದ್ರು ಪೊಲೀಸ್ನ ಕರ್ಕೊಂಡು ಹೋಗಿದಾರೋ. ಕೊನೆಯ ಕ್ಷಣದಲ್ಲಿ ಕುತ್ತಿಗೆ ಬರ್ತಾರೆ, ಏನು ಮಾಡಲಾಗ್ತಾನೆ. ಅದು ಸೀರಿಯಸ್ಲಿ ಟೆನ್ಸ್ ಅದಕ್ಕೆ. ಜಸ್ಟ್ ಕೂಲ್ ಎಲ್ಲರೂ ಎಡ್ವಟ್ಟಾಗಕ್ಕೆ ಚಾನ್ಸ್ ಇಲ್ಲ. ಅದಕ್ಕೂ ನನ್ನ ಹತ್ರ ಅಲ್ಟಿಮೇಟ್ ಪ್ಲಾನ್ ರೆಡಿ ಆಗಿದೆ. ಪ್ಲಾನ್ ಮಾಡಿದ್ಯಾ? ಏನದು? ಒಂದ್ ವೇಳೆ ಮೋನಿಕಾ ಪೊಲೀಸ್ ಕೈಗೆ ಸಿಕ್ಕಿ ಇಲ್ಲಿ ವಾಪಸ್ ಬಂದ್ರು, ಇಲ್ಲಿ ಯಾರು ನನಗೆ ಅವಳು ಮದುವೆ ಆಗುವ ಅಂತ ಬಲವಂತ ಮಾಡಬಾರ್ದು. ಆ ತರ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದೀನಿ. ಮೈ ಗಾಡ್, ಅದ್ ಹೆಂಗೋ ಸಾಧ್ಯ? ಅವ್ನು ವಾಪಸ್ ಬಂದ್ರೆ ಮದುವೆ ಆಗ್ಲೇಬೇಕಲ್ಲ. ನೆವರ್ ಅವಳ ಕೈಗೆ ಸಿಗಾಕೊಳ್ಳೋಕ್ಕಿಂತ ಮುಂಚೆ ಅವಳ ಕತ್ತಲ್ಲಿ ತಾಳಿ ಬಿದ್ದಿರುತ್ತೆ. ಒಂದು ಸಾರಿ ಅವಳ ಕುತ್ತಿಗೆ ಬೇರೆ ಒಂದು ತಾಳಿ ಕಟ್ಟಿದ್ಮೇಲೆ ಅದನ್ನ ಕಿತ್ತಾಕಿ ನೀನ್ ಕಟ್ಟು ಅಂತ ಯಾರು ಬಲವಂತ ಮಾಡಕ್ಕಾಗುತ್ತಾ? ಇವತ್ತು ಆ ಮದನ ಅವಳ ಕುತ್ತಿಗೆಗೆ ತಾಳಿ ಕಟ್ತಾನೆ. ಮದುವೆಗೆ ಅವಳ ಹೊಟ್ಟೆ ಮಗು ಇದೆಯಾ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಅವಳ ಕುತ್ತಿಗೆ ತಾಳಿ ಇದೆಯಾ ಇಲ್ವಾ ಅನ್ನೋದೇ ಲೆಕ್ಕಕ್ಕೆ ಬರಲ್ಲ. ಹೌದಲ್ವಾ? ಈಗ ನೋಡಿ ನನ್ನ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ತಗೊಂಡು ಇದು ಬಿಡಕ್ಕಮ್ಮ ಕಟ್ಟಾಗಿ ಕರ್ಕೊಂಡು ಕೂತ್ಕೊಂಡು ಅಯ್ಯೋ ಅದಕ್ಕೆ ಅದಾದ್ಮೇಲೆ ಮೈಕ್ ಸೆಟ್ ಗಿರ್ಸ್ತಾ ಇದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ. ನಾನು ಅಣ್ಣ ಇದ್ದಂಗೆ ಅವ್ನಿಗೆ ಅಣ್ಣ ಆದ್ರೆ ನೀವೇ ತಂದು ಅಪ್ಪಡ ಅದಕ್ಕೆ
ಈ ಶಾರ್ಟ್ ಟೈಮ್ ಅಲ್ಲಿ ಯಾವ ಪುರೋಹಿತರು ಸಿಕ್ತಿಲ್ಲ. ಯಾರು ಸಿಕ್ತಿಲ್ವಾ? ಪುರೋಹಿತರು ಬಂದು ಮದುವೆ ಮಾಡ್ಕೊಂಡು ಕಾಯಿ ಕಾಕಿ ಆಗಲ್ಲ. ಎಷ್ಟು ಬೇಗ ಮದುವೆ ಆಗುತ್ತೋ ಈಗ ಅದು ಆಗ್ಬೇಕು. ಇಷ್ಟು ಕೂಡ ಹಿಂದೆ ಮಾಡ್ತಾರೆ. ನಮ್ಮ ಅಡಿಕೆ ಸ್ವಂತ ಇವಾಗ ಕೈ ಬಿಟ್ಟೆ ನೀನು ಇಲ್ಲಿ ಕೆಲ್ಸ್ಕೊಂಡ್ರೆ ಯಾರಿಗೂ ಕೇಳಿಸಲ್ಲ. ಹಂಗೂ ಯಾರಾದ್ರೂ ಕೇಳಿಸಿ ಬಂದು ಸಿಕ್ಕೋ ಅವರು ನನ್ನ ನಿನ್ನ ಮದುವೆ ಅವ್ರಿಗೂ ಇರುತ್ತೆ. ಈ ಮದುವೆಗೆ ನಾನೇ ಮಾತಾಡಿದ್ದು ನಾನು ಈ ರಮೇಶ್, ಆ ಸ್ವಿಚ್ ಆಫ್ ಆಗಿರೋ ಹಳೆ ಬಿಲ್ಡಿಂಗ್ ಬೇರೆ ಹೊರಗಡೆ ಇದೀವಿ. ಆ ಜಾಗ ಸುತ್ತಮುತ್ತ ಸ್ಯಾಟಲೈಟ್ ಏನಾದ್ರು ಅಪ್ಡೇಟ್ ಆಗ್ತಿದ್ಯಾ? ರೈಲ್ವೆ ಟ್ರ್ಯಾಕ್ ಸರ್ವಿಸ್ ರೋಡ್ ಇಂದ ಎಡಗಡೆ ಹೋದ್ರೆ ಒಂದು ಹಳೆ ಫ್ಯಾಕ್ಟ್ರಿ ಜಾಗ ಇದೆ ಸರ್. ಸುತ್ತಮುತ್ತ 1-2 ಕಿಲೋಮೀಟರ್ ಒಳಗಡೆ ಆಫ್ ಆಗಿರೋ ಸಿಮ್ ಕಾರ್ಡ್ಗಳನ್ನ ಲಾಸ್ಟ್ ನೆಟ್ವರ್ಕ್ ಕೋಆರ್ಡಿನೇಟ್ ಮ್ಯಾಚ್ ಆಗ್ತಿದೆ ಸರ್. ನೀವು ಅದೇ ಸ್ಪಾಟ್ಗೆ ಕ್ವಿಕ್ ಆಗಿ ರೈಡ್ ಮಾಡಿ ಸರ್. ಓಕೆ ರವಿಶಂಕರ್, ನೀವು ಟ್ರ್ಯಾಕ್ ಅಲ್ಲೇ ಇರೋ. I love you. ನನಗೆ ಬಸ್ ನಿಂತಿಲ್ಲ ಮುಚ್ಕೊಂಡು ನಾನೇ ಹಾಕೊಂಡ್ಬಿಟ್ಟಿದ್ದೀನಿ. ಅಜ್ಜಿಗಳು ಅತ್ತಿಂದ ಕಾಯ್ಸೋಣ ನೀನ್ ಕಟ್ಟ ಬಿಟ್ಟು ಶಾಂತಿ ಬಿಟ್ಕೊಡ್ತೀನಿ. ಅಯ್ಯೋ ಪುರೋಹಿತರು ಇರ್ದಿದ್ರೆ ನಾನೇ ಮಾತ್ರ ಹೇಳ್ತೀನಿ. ನೀವು ತಾಳಿ ಕಟ್ಟಣ, ಅತ್ತಿಗೆ ತಾಳಿ ಕಟ್ಟಣ, ತಾಳಿ ಕಟ್ಟಿ 4 ಮಕ್ಕಳನ್ನ ಮಗನೇ ಅಲ್ಲ. ಜಗತ್ತೇ ಇವತ್ತಿನ ದಿನದಲ್ಲಿ ಮೊಬೈಲ್ ಅಲ್ಲೇ ಸಂಸಾರ ಮಾಡ್ತವ್ರೆ. ಅಂತದ್ರಲ್ಲಿ ನೀವು ಚಿಕ್ಕವರಿಗೋಸ್ಕರ ನನ್ನ ಮದುವೆ ಮಾತ್ರ ಚಿಕ್ಕ ಮಾತ್ರ ಹೇಳ್ತಾ ಇದ್ದಿಲ್ಲ. ಮೊಬೈಲ್ ತೆಗೆದುಕೊಂಡು ಮದುವೆ ಮಾತ್ರ ಬೆಳೆಸಿರಿ. ನಾನು ಆ ಸಿರಿ ಬರೋನು ಅಯ್ಯೋ ಸುಮ್ಮನೆ ನಾನು ಮಾವನ ತಂತು ನಾನೇ ಮಂತ್ರ ಓಂ ಆಸಿರಿ ನಾನು ಕಿಡ್ನಾಪರ್ಸ್ ಜಾಸ್ತಿ ದೂರ ಹೋಗಕ್ಕೆ ಚಾನ್ಸೇ ಇಲ್ಲ ಸರ್. ಲಾಸ್ಟ್ ಸಿಗ್ನಲ್ ತೋರಿಸಿ ಜಾಗದಿಂದ ಅಲ್ಲೇ ಇಲ್ಲ 1 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರ್ಬೇಕು ಸರ್. ದೇವಸ್ಥಾನ ಇದೆ. ಆ ದೇವಸ್ಥಾನ ಹಿಂದೆ ಹೊಸ ಬಿಲ್ಡಿಂಗ್ ಕಟ್ಟೋರೆ. ಆ ಬಿಲ್ಡಿಂಗ್ ಮುಂದೆ ಹಳೆ ಬಿಲ್ಡಿಂಗ್ ಇದೆ. ಅಲ್ಲೇ ಕಟ್ಟೋದು. ಪ್ರಕಾಶ ಊಟ ನೋಡು ಏನಾಯ್ತಿದೆ? ಪೊಲೀಸರು ಮುಂದೆ ಹೋಗ್ತಾ ಇದ್ದಾರೆ. ಇಂಥ ಟೈಮ್ ಟ್ರಾನ್ಸ್ಫರ್ ಮಾಡಿ ಕೇಳ್ತಿದ್ಯಾ? ಏನಾಯ್ತು? ಏನಂತ ಕೂಸಿಕ್ಕ ನಿನ್ನೆ ಮದ್ವೆ ಮನೆಗೆ ಆ ಮೇಟಲ್ ವೇಷ ಹಾಕೊಂಡು ಬಂದು ಫೋನ್ ಮಾತಾಡಿರಲಿಲ್ಲ. ನಾನು ಕೇಳಿಸ್ಕೊಂಡೆ. ಅವ್ನ ಫೋನಲ್ಲಿ ಕಾಸಿಲ್ಲ. ಸೋಮನಹಳ್ಳಿ ಟೋಲ್ ಹತ್ರ ಇರೋ ಪರ್ವತಾಂಜಲಿ ದೇವಸ್ಥಾನದ ಹತ್ರ ಒಂದು ಹಳೆ ಮನೆ ಇದೆ, ಅಲ್ಲೇ ಕೊಡಿ ಅಂತ ಹೇಳಿದ. ಯಾವ ಮನೆ ಇಲ್ಲ ಅದೇ ಒಂದು ಆ ಹಳೆ ಮನೇಲೆ ಇದ್ದಾರೆ ಸರ್. 100 ಭಾಗ ಅಲ್ಲೇ ಇರೋದು. ಸುಮ್ಮನೆ ಏನೇನೋ ಮಾತಾಡ. ಬರೀ ಒಂದು ಫೋನ್ ಕಾಲ್ ಅಡ್ರೆಸ್ ಇಟ್ಕೊಂಡು ಆ ಕಿಡ್ನಾಪರ್ಸ್ ಇಲ್ಲೇ ಇದ್ದಾರೆ ಅಂತ ಹೇಗೆ ಹೇಳ್ತೀಯಾ? ಸುಮ್ಮನೆ ಬಾ, ಡೈವರ್ಸ್ ಮಾಡೋಣ. ನೋಡಿ ಮೇಡಮ್, ಅಬ್ಸಲ್ಯೂಟ್ಲಿ ರೈಟ್. ನೋಡಿ ಆ ಮನೆ ಹತ್ರ ಒಂದು ಕಾರ್ ಇದೆಯಲ್ಲ, ಅದು ನಮ್ಮ ಸೈಬರ್ ವಿಂಗ್ ಅವ್ರು ಪತ್ತೆ ಹಚ್ಚಿರುವ ಪ್ಲೇಟ್ ನಂಬರ್ ಪ್ಲೇಟ್ನ ಕಪ್ಪು ಕಾರದು. ಅವ್ರು ಅಲ್ಲೇ ಇರ್ತಾರೆ. ಈಗ ಶುರು ಅಸಲಿ
ಕಲ್ಯಾಣೋತ್ಸವ. ಸ್ವಲ್ಪ ಜಾಸ್ತಿ ಮಾಡು, ಮೂರ್ತ ಹೋಗ್ತಾ ಇದೆ. ಈ ಮುಹೂರ್ತದಲ್ಲಿ ಒಳಗೆ ತಾಳಿ ಬಿಟ್ಬಿಟ್ಟು ನನ್ನ ಜೊತೆ ಜೋಡಿ ಇನ್ಮೇಲಿಂದ ನೀನು ಬ್ರಹ್ಮಚಾರಿ ಅಲ್ಲಣ, ಪಕ್ಕ ಸಂಸಾರಿ ಅಣ್ಣ. ಕಟ್ಟನ ತಾಳಿ ಕಟ್ಟು. ಹುಚ್ಚುದಷ್ಟೇ ಹೊಸಾದಷ್ಟೇ ನಮ್ಮಿದ್ರ ಮದುವೆ ಇವತ್ತು ಅದ್ಭುತ ಮಾಡ್ಬೋದು. ಸಿಕ್ಕಾಕೊಂಡಿದ್ದಾರೆ ತಾನೇ? ಕೇಳಿ, ಇದನ್ನ ಯಾರು ಮಾಡಿದ್ರು ಅಂತ ಕೇಳಿ. ಮಧ್ಯ ಮನೆಯೊಳಗಿರೋ ಸಿಸಿಟಿವಿ ಸೆಟ್ಟಿಂಗ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ಒಳಗಡೆ ಒಂದ್ ಸೆಕೆಂಡ್ ಕೂಡ ಡೇಟಾ ಸೇವ್ ಆಗಿಲ್ಲ ಆ ಡಿಸ್ಕಲ್ಲಿ. ಆ ತರ ಹ್ಯಾಕಿಂಗ್ ಕೆಲಸ ಮಾಡಿದ್ದಾರೋ ಹಿಂದೆ ನಿಂತು ಮನೆಯೊಳಗೆ ಇನ್ಫಾರ್ಮೇಶನ್ ಕೊಡ್ತಾ ನಿಜವಾದ ಸೂತ್ರಧಾರ ಯಾರು ಅಂತ ಹೇಳು. ಪೊಲೀಸ್ ಅವ್ರ ಹತ್ರ ಸಿಗಾಕೊಳ್ಳೋ ಸಂದರ್ಭ ಬಂದ್ರೆ ಅನಿಕೇತ್ ಹೆಸರು ಯಾವುದೇ ಕಾರಣಕ್ಕೂ ನಿನ್ ಬಾಯಿಂದ ಆಚೆ ಬರಬಾರ್ದು. ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ರಾ? ನಂದೆ ಯಾವತ್ತೂ ಇಲ್ಲ ಸರ್. ಆ ಮನೇಲಿ ಫಂಕ್ಷನ್ ನಡೀತಿತ್ತಲ್ಲ, ನಾವೇ ಕ್ಯಾಟರಿಂಗ್ ಕೆಲಸಕ್ಕೆ ಅಂತ ಒಳಗೋದ್ವಿ. ಯಾರು ಇದ್ರು ಟೈಮ್ ನೋಡ್ಕೊಂಡು CCTV ಬಾಕ್ಸ್ ಎಲ್ಲ ಬಿಟ್ಬಿಟ್ಟು ಅದ್ರೊಳಗಿರೋ ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡ್ಬಿಡಿ ಸರ್. ನಿಜ ಹೇಳ್ತಾ ಇದ್ದೀನಿ ನೀನು. ಸುಳ್ಳು ಹೇಳ್ತಾ ಇದ್ದಾನೆ. ಸರಿಯಾದ ಕಾರಣ ಇಲ್ಲದೆ ಅವ್ರ ಅಕ್ಕನ ಕಿಡ್ನಾಪ್ ಮಾಡ್ತಾ ಇದ್ದ. ಮೋನಿಕಾ ಅಂದ್ರೆ ತುಂಬಾ ಇಷ್ಟ. ಲೈಫ್ ಅಲ್ಲ ಸಿಕ್ಕಲ್ಲ ಅಂತ ಕಿಡ್ನಾಪ್ ಆಗ್ಬಿಟ್ಟೆ. ಗೊತ್ತಿಲ್ಲ. ಮೋನಿಕಾ ಅವ್ರೆ, ನಾನು ನಿಮ್ ಸಾಲು ಮೋನಿಕಾ ಅವ್ರೆ, ನಿಮ್ಮಿಂದ ನಾನು ಬಿದ್ದು ತುಂಬಾ ದಿನ ಆಯ್ತು. ನಾನ್ ನಿಮ್ಗೆ ಗೊತ್ತಿಲ್ಲ, ಅಂದ್ರೆ ನೀವು ನನಗೆ ಗೊತ್ತು. ನಿನ್ಗೆ ಇವ್ರ ಮೇಲೆ ಬರೀ ಲವ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ 3rd degree ಟ್ರೀಟ್ಮೆಂಟ್ ಮಾಡಿದ್ರೆ ನಿನಗೆ ಅಲ್ಲಿ ನೋವು ಕಾಯುತ್ತೆ. ಅಲ್ಲೇ ನಿನ್ನ ಪೂರ್ತಿಯಾಗಿ ವಿಚಾರಿಸ್ತೀನಿ. ಅಲ್ಲಿ ನೀನ್ ಬಾಯಿ ಬಿಡಿಸಿದ್ರೆ ನೀವು ಬಾಣಗಳಿದಾರಲ್ಲ ಅವ್ರ ಕೈ ಬಾಯಿ ಬಿಡಿಸ್ತೀನಿ. ಪೂರ್ತಿಯಾಗಿ ಸತ್ಯ ತಿಳ್ಕೊತೀನಿ. ಫೋನ್ ಕಿತ್ಕೊಳ್ರಿ. ನೀವ್ ಇರ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಇಷ್ಟ ಬೇಗ ಸಾಲ್ವ್ ಆಗ್ತಾ ಇರಲಿಲ್ಲ. ಈ ವೈಫ್ ತುಂಬಾ ಇಂಟೆಲಿಜೆಂಟ್. ಹೋಗಿ ಬಾಯ್ ಬಿಡಿಸಿ ನಿಜವಾದ ಕ್ರಿಮಿನಲ್ ಯಾರು ಅಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇಷ್ಟೊತ್ತಾದ್ರೂ ಗೌರಿ ಕಡೆಯಿಂದ ಫೋನ್ ಬಂದಿದ್ದಲ್ಲ. ತುಂಬಾ ಭಯ ಆಗ್ತದೆ. ಭಯ ಹೇಳಿದ್ರು ಮನೆ ಬೇಡ, ಬರೀ ಈ ಮನೆ ಬೇಡಲ್ಲ, ನಮ್ಮ ಮನೆ ಬೇಡ ಕೆಟ್ಟಿದೆ ಅಂತ ಅನ್ಸುತ್ತೆ. ನಿಮ್ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸಕ್ ಹೋಗಿ ನಾವ್ ಅನ್ಭವಿಸ್ತಾ ಇದೀವಿ. ಮದ್ವೆ ಮುಹೂರ್ತಕ್ಕೆ ಇನ್ನ ಎಷ್ಟು ಸಮಯ ಬಾಕಿ ಇದೆ ಅಂತ ಹೇಳಿ. ಈ ಮದ್ವೆನ ಇಷ್ಟಪಟ್ಟು ಕಾಯ್ತಾ ಇರೋದು ನಾವೇ ಅಲ್ವಾ? ಅದ್ ಏನ್ ಸಮಸ್ಯೆ ಅಂತ ನೀವೇ ನೇರವಾಗಿ ಹೇಳಿ. ಮುಹೂರ್ತ ಮುಗಿದು 5 ನಿಮಿಷ ಕಳೆದೋಯ್ತಮ್ಮ. ಎಲ್ಲಾರು ಕೇಳಿಸ್ಕೊಂಡ್ರ? ಮುಹೂರ್ತದ ಸಮಯ ನೀರ್ ಹೋಯ್ತು. ಇನ್ನು ಇವಾಗ ಮೋನಿಕಾ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಇವಾಗ ಈ ಮದ್ವೆನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಕ್ಯಾನ್ಸಲ್ ಮಾಡೋದ್ ಬಿಟ್ರೆ ನಮ್ ಮುಂದೆ ಇನ್ಯಾವ ದಾರಿನೂ ಇಲ್ಲ. ಯಾಕೆ ಇಷ್ಟು ಅವಸರ ಪಡ್ತೀಯ? ವಿವೇಕ್ ಗೌರಿ ಬರೋದು ವೇಟ್ ಮಾಡಿ. ಮುಹೂರ್ತ ನೀರ್ ಹೋದ್ಮೇಲೆ ಅವ್ರು ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು ಅಣ್ಣ. ಸುಮ್ಮನೆ ಈ ಮದ್ವೆ ನಡೆಯಕ್ಕೆ
ಅವ್ರು ಚೆನ್ನಾಗಿ ಬೆಳೆಸಿ ಸತ್ಯನ ಹೊರತಿರ್ತಾರೆ ಬಿಡಿ. ನೀನು ಗರ್ಭಿಣಿ ಅಂತ ಸುಳ್ಳು ಹೇಳಕ್ಕೆ ಹೇಳಿದೆ, ಅದಕ್ಕೆ ನಾನು ಎಂತ ಹೇಳಿದೆ.